ನಾಗೇಂದ್ರ, ಸಚಿವ ನಾಗೇಂದ್ರ ರಾಜೀನಾಮೆ ಕೊಡಬೇಕು ಅನ್ನೋದು ಬಿಜೆಪಿಯವರ ಆಗ್ರಹ. ಇವತ್ತು 7ನೇ ದಿನದ ಸದನ ಕದನ. ಇವತ್ತಿನವರೆಗೂ ಕೂಡ ಹೋರಾಟ ಪ್ರತಿಭಟನೆ ನಡೀತಾ ಇದೆ. ವಿಧಾನಸೌಧದ ವಾಲ್ಮೀಕಿ ಪ್ರತಿಮೆ ಮುಂದೆ ಪ್ರತಿಭಟನೆ ಮಾಡುತ್ತಿದ್ದಾರೆ, ಹೋರಾಟ ಮಾಡುತ್ತಿದ್ದಾರೆ. ಸಚಿವ ಸಂಪುಟದಿಂದ ನಾಗೇಂದ್ರ ಹೊರಗಾಕಿ ಅಂತೇಳಿ ಸರ್ಕಾರದ ವಿರುದ್ಧ ಘೋಷಣೆಯನ್ನ ಕೂಗಿ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ನಾಗೇಂದ್ರ ಫೋಟೋ ಇರುವ ಬ್ಲಾಕ್ ಟಿ ಶರ್ಟ್ ಅನ್ನ ಧರಿಸಿ ಕಿಡಿಕಾರ್ತಾ ಇದ್ದಾರೆ. ಬಳ್ಳಾರಿ ಪಾದಯಾತ್ರೆಗೂ ಕೇಸರಿ ನಾಯಕರು ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ನಾಗೇಂದ್ರ ರಾಜೀನಾಮೆಗೆ ಕೂಗು ಹೆಚ್ಚಾಗಿದೆ. ಬಿಜೆಪಿಯಿಂದ ನಾಗೇಂದ್ರ ರಾಜೀನಾಮೆಯ ಪಟ್ಟು ಹಿಡಿದು ಪ್ರತಿಭಟನೆಯನ್ನ ಕಪ್ಪು ಬಟ್ಟೆಯನ್ನ ಧರಿಸಿಕೊಂಡು, ಕಪ್ಪು ಟಿ ಶರ್ಟ್ ಅನ್ನ ಧರಿಸಿಕೊಂಡು ವಾಲ್ಮೀಕಿ ಪ್ರತಿಮೆಯ ಮುಂಭಾಗದಲ್ಲಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಒಟ್ಟಾರೆ 10 ದಿನದ ಸದನ ಇತ್ತಲ್ಲ, ಈ ರಾಜೀನಾಮೆಯ ಹೈಡ್ರಾಮಾದಲ್ಲೇ ಮುಂದುವರಿತು. ರಾಜೀನಾಮೆಯ ಪ್ರತಿಭಟನೆಯ ಹೈಡ್ರಾಮಾದಲ್ಲೇ ಬಿಜೆಪಿಯವರು ಸದನದ ಸಮಯವನ್ನ ವ್ಯರ್ಥ ಮಾಡಿದ್ರು. ಇವತ್ತು ಕೂಡ, ಈ ಕ್ಷಣಕ್ಕೂ ಕೂಡ ವಾಲ್ಮೀಕಿ ಪ್ರತಿಮೆಯ ಮುಂಭಾಗದಲ್ಲಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ವಿಧಾನಸೌಧದ ಮುಂದಿರುವ ವಾಲ್ಮೀಕಿ ಪ್ರತಿಮೆ ಘೋಷಣೆಯನ್ನ ಕೂಗ್ತಾ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕ್ತಾ ಇದ್ದಾರೆ. ನಾಗೇಂದ್ರ ರಾಜೀನಾಮೆ ಕೊಡಲೇಬೇಕು ಅನ್ನುವಂತ ಆಗ್ರಹ ಮಾಡ್ತಾ ಇದ್ದಾರೆ. ಹೆಚ್ಚಿನ ಮಾಹಿತಿಯೊಂದಿಗೆ ಚಂದ್ರು ಇದ್ದಾರೆ ದೂರವಾಣಿ ಸಂಪರ್ಕದಲ್ಲಿ. ಚಂದ್ರು, ಬಿಜೆಪಿಯವರ ಹೋರಾಟ ಈ ಹೊತ್ತಿಗೆ ಹೇಗೆ ನಡೆಯುತ್ತಿದೆ? ಆ ಮೂಲಕ ಪ್ರತಿಭಟನೆಯ ಕಾವು ತೀವ್ರ ಸ್ವರೂಪವನ್ನು ಪಡ್ಕೊಳ್ತಿರುವಂತ ಪರಿ ಹೇಗಿದೆ ಚಂದ್ರು? ರಂಜಿತ್, ಖಂಡಿತವಾಗ್ಲು ಈಗಾಗಲೇ ಬಿಜೆಪಿ ಸದನದ ಒಳಗೆ ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನ ಶುರು ಮಾಡಿದೆ. ಕಳೆದ 5 ದಿನಗಳಿಂದ ನಿರಂತರವಾಗಿ ಸದನದ ಒಳಗೆ ಸಚಿವ ನಾಗೇಂದ್ರ ರಾಜೀನಾಮೆಗೆ ಪಟ್ಟಣ ಹಿಡಿದಿರ್ತಕ್ಕಂಥದ್ದು. ಸದನದ ಹೊರಗೂ ಕೂಡ ಒಂದು ಪ್ರತಿಭಟನೆಯನ್ನ ಮಾಡುವ ಮೂಲಕ ಇವತ್ತು ಗಮನವನ್ನ ಸೆಳೆದಂಥದ್ದು. ಶಾಸಕರ ಭವನದ ಆವರಣದಲ್ಲಿರ್ತಕ್ಕಂಥ ಮಹರ್ಷಿ ವಾಲ್ಮೀಕಿ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ಅಲ್ಲಿಂದ ಶಾಸಕರ ಭವನದಿಂದ ನೇರವಾಗಿ ವಿಧಾನಸೌಧಕ್ಕೆ ಈಗಾಗಲೇ ಬಿಜೆಪಿ ಮತ್ತು ಜೆಡಿಎಸ್ ಶಾಸಕರು ಜಂಟಿಯಾಗಿ ಹೋರಾಟವನ್ನ ಮಾಡಿ ವಿಧಾನಸೌಧಕ್ಕೆ ತಲುಪಿರ್ತಕ್ಕಂಥದ್ದು. ಸದನದ ಅಧಿವೇಶನದ ಒಳಗೂ ಕೂಡ ಏನು ಕಪ್ಪು ಟಿ ಶರ್ಟ್ ಅನ್ನ ಧರಿಸಿ ಹೋಗೋದಕ್ಕೆ ತೀರ್ಮಾನ ಮಾಡಿರ್ತಕ್ಕಂಥದ್ದು. ಕಪ್ಪು ಟಿ ಶರ್ಟ್ ಮೇಲೆ ಈಗ ಸ್ಲೋಗನ್ ಕೂಡ ಬಂದಿದ್ದಾರೆ. ಸಚಿವ ನಾಗೇಂದ್ರ ಅವರ ರಾಜೀನಾಮೆಯನ್ನ ಕೊಡಬೇಕು, 187 ಕೋಟಿ ಲೂಟಿ ಹೊಡೆದ ಶೂರ, ಈ ರೀತಿಯಾದಂತಹ ವಿವಿಧ ಸ್ಲೋಗನ್ಗಳನ್ನ ಬರೆದಿರ್ತಕ್ಕಂಥ ಕಪ್ಪು ಟಿ ಶರ್ಟ್ ಅನ್ನ ಹಾಕಿ ಈಗ ಪ್ರತಿಭಟನೆಯನ್ನ ಮಾಡಿರ್ತಕ್ಕಂಥದ್ದು. ಸದನದ ಒಳಗೂ ಕೂಡ ಅದೇ ರೀತಿಯಾದಂತಹ ಪ್ರತಿಭಟನೆಯನ್ನ ಮಾಡಿ ಗಮನ ಸೆಳೆಯೋದಕ್ಕೂ ಕೂಡ ಒಂದು ನಿರ್ಧಾರವನ್ನ ಮಾಡಿರ್ತಕ್ಕಂಥದ್ದು. ಹಾಗಾಗಿ ಈವರೆಗೂ ಏನು ಎಡೆಬಿಡದೆ ನಿರಂತರವಾಗಿ ಹೋರಾಟ ಮಾಡ್ತಾ ಇದ್ದಾರೆ. ಇದರ ಜೊತೆಗೆ ಇವತ್ತು ಪಾದಯಾತ್ರೆಯನ್ನು ಕೂಡ ಘೋಷಣೆ ಆಗುವಂತ ಸಾಧ್ಯತೆ ಇದೆ ಬಿಜೆಪಿಯಿಂದ. ಹಾಗಾಗಿ ಈ ಎಲ್ಲ ಒಂದು ಹೋರಾಟದ ಮೂಲಕ ಸರ್ಕಾರಕ್ಕೆ ಮತ್ತು ಉತ್ತರವನ್ನ ಹಾಕ್ಲಿಕ್ಕೆ ಮುಂದಾಗಿರ್ತಕ್ಕಂಥದ್ದು. ಇದರ ಜೊತೆಗೆ ಆಡಳಿತ ಪಕ್ಷ ಕಾಂಗ್ರೆಸ್ ಕೂಡ ಪ್ರತಿಭಟನೆಯನ್ನ ಮಾಡ್ತಾ ಇದೆ. ಅದನ್ನು ಕೂಡ ಬಿಜೆಪಿ ವ್ಯಂಗ್ಯವನ್ನ ಮಾಡಿದೆ. ಆಡಳಿತ ಪಕ್ಷದ
ಶಾಸಕರು ಸಿಎಂ ಆದಂತವರು ಪ್ರತಿಭಟನೆಗೆ ಕೂರೋದು ಎಷ್ಟು ಮಟ್ಟಿಗೆ ಸರಿ? ಸೊ ಎಲ್ಲೋ ಒಂದು ಕಡೆ ಭ್ರಷ್ಟಾಚಾರವನ್ನ ಮಾಡಿದಂತವ್ರನ್ನ ಕ್ಯಾಬಿನೆಟ್ಗೆ ಸೇರಿಸಿ ಅವರೇ ಸರ್ಕಾರದಿಂದಲೇ ಪ್ರತಿಭಟನೆಯನ್ನು ಮಾಡುವಂತದ್ದು ಎಷ್ಟು ಮಟ್ಟಿಗೆ ಸರಿ ಅನ್ನೋ ಪ್ರಶ್ನೆಯನ್ನು ಮಾಡಿರ್ತಕ್ಕಂಥದ್ದು. ಸೊ ಒಟ್ಟಾರೆ ಬಿಜೆಪಿಯದ ಒಂದೇ ಆಗ್ರಹ, ಸಚಿವ ಸ್ಥಾನಕ್ಕೆ ನಾಗೇಂದ್ರ ರಾಜೀನಾಮೆಯನ್ನ ಕೊಡಬೇಕು, ಆದಷ್ಟೇ ಸದನವನ್ನ ನಡೆಯೋದಕ್ಕೆ ಬಿಡ್ತೇವೆ ಅನ್ನುವಂಥದ್ದು. ಸೊ ಹೀಗಾಗಿ ನಿರಂತರವಾಗಿ ಸದನದ ಒಳಗೆ ಮತ್ತು ಹೊರಗೆ ಎರಡೂ ಕಡೆಯಲ್ಲೂ ಕೂಡ ಹೋರಾಟ ಮಾಡಲಿಕ್ಕೆ ನಿರ್ಧಾರವನ್ನು ಮಾಡಿರ್ತಕ್ಕಂಥದ್ದು. ರಂಜಿತ್, ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. ಇವತ್ತು ಕೂಡ ಬಿಜೆಪಿಯ ಹೋರಾಟ ನಾಗೇಂದ್ರ ರಾಜೀನಾಮೆ ಕೊಡಲೇಬೇಕು ಅನ್ನುವಂತ ಆಗ್ರಹ. ವಾಲ್ಮೀಕಿ ಪ್ರತಿಮೆಯ ಮುಂಭಾಗದಲ್ಲಿ ಕಪ್ಪು ಬಟ್ಟೆಯನ್ನ ಧರಿಸಿ ಬಿಜೆಪಿಯ ಶಾಸಕರುಗಳು ಪ್ರತಿಭಟನೆಯನ್ನ ಮಾಡ್ತಾ ಇದ್ರು. ನೀವು ರಾಜೀನಾಮೆ ಕೊಡದ ಹೊರತು ನಾವು ನಮ್ಮ ಹೋರಾಟವನ್ನ ಬಿಡೋದಿಲ್ಲ ಅನ್ನೋದು ಬಿಜೆಪಿಯ ಶಾಸಕರುಗಳ ಮಾತು. ಇತ್ತ ಸುಗಮವಾದ ಕಲಾಪವನ್ನ ನಡೆಯೋದಕ್ಕೆ ಬಿಡ್ತಾ ಇಲ್ಲ ಬಿಜೆಪಿಯವರು ಅನ್ನೋದು ಕಾಂಗ್ರೆಸ್ನವರ ಆಕ್ರೋಶ. ಅವರು ಕೂಡ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಆಡಳಿತ ಪಕ್ಷ ವಿಪಕ್ಷಗಳ ಪ್ರತಿಭಟನೆ ಒಂದೇ ವಿಚಾರಕ್ಕೆ, ಅದು ನಾಗೇಂದ್ರ ರಾಜೀನಾಮೆ ವಿಚಾರ.